ಹಳ್ಳಿನೋಡು ಅಡ ಮೋರಿ ಅಲ್ಲೊಂದು ಗಲ್ಲಿ ಐತೆ ಸ್ವಲ್ಪ ಇಲ್ಲಿಂದ ನಮ್ಗೆ ತುಂಬಾ ಪ್ರಾಬ್ಲಮ್. ಅವರು ಎಲ್ಲ ಮುಂದಕ್ಕೆ ಮನೆ ಕಟ್ಕೊಂಡವ್ರೆ. ಅಲ್ಲಿ ಹೇಳಿದ್ರೆ ನಮ್ಗೆ ದಯವಿಟ್ಟು ಬಾಯಿ ಬಂದ ಮಾಡಕ್ ಬರೋರ್ಗೆ ನೀವೇನ್ ಮಾಡ್ಬೇಕು ಅಂತ ಪೊಲೀಸ್ ಪ್ರೊಟೆಕ್ಷನ್ ನಮ್ಗೆ ಆಗಲ್ಲ. ಇಲ್ಲ ದಯವಿಟ್ಟು ಅಣ್ಣ ಇದೊಂದು ಡ್ರೈನೇಜ್ ಕನೆಕ್ಷನ್ ಅಲ್ಲಿವರೆಗೂ ಬಂದೈತೆ. ಈ ಕಡೆ ಬಂದಿಲ್ಲ. ಬಂದೈತಣ್ಣ ಇಡ್ಲಿ ಬಾತು ವಡೆ ಏನಪ್ಪ ಸೂತ್ರ ರನ್ನಿಂಗ್ ಇಲ್ಲ ಚೆಕ್ ಮಾಡ್ತೀನಿ ಮಾದೇ ಅಂತ ಕಾರ್ತಿಕ್ ತಗೊಳ್ಳಿ ಮೈ ತುಂಬ ಹೊಡೆದಾಕಿದ್ರು ಹೇಳ್ತೀನಿ. ಹೌದಾ ಅದು ಹೇಳಿದೆ ನಾನು. ಆದರೆ ನಿಮ್ಮ ಅಂತ ಸಮಾಧಾನ ಇಂಥವೇ ಆಸ್ತಿ ಅದಲ್ಲ ಬೇಕಾದಂಗೆ ತಗೊಬನ್ನಿ. ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಬನ್ನಿ. ಕಾರ್ಯ ಆಯ್ತಲ್ಲ ಕಾರ್ಡ್ ಇಲ್ಲ ನನಗೆ. ರೇಷನ್ ಕಾರ್ಡ್ ಇಲ್ಲ. 2 ಸಲ ಆಯ್ತು. 2 ಸಲನೂ ಇದು ಇವರು ವೇಣುಗೋಪಾಲ್ ಅವರು ಅಪ್ಲೈ ಮಾಡಿದಿಲ್ಲ. ಅಪ್ಲೈ ಮಾಡಬೇಕು. 2 ಸಲ ಅದೇ ಅಪ್ಲೈ ಮಾಡಿದ್ರೆ ಕಾಪಿ ಕೊಡಿ ನಮಗೆ. ಅಪ್ಲೈ ಮಾಡಿದ್ರೆ ಕಾಪಿ ಕೊಡಿ ನಮಗೆ. ವೇಣುಗೋಪಾಲ್ ಅಪ್ಲೈ ಮಾಡಿ. ಅಣ್ಣ ನಮ್ಗೆ ಕಟ್ಟಕ್ಕೆ ಆಯ್ತಿಲ್ಲ. ಬರೀ ಹೆಣ್ಮಕ್ಳು ಮಾಡಿಸ್ಕೊಡ್ತಾರೆ ಬಿಡಿ. ರೇಷನ್ದು ಒಂಚೂರು ಅಪ್ಲೈ ಮಾಡ್ಕೊಂಡು ಕೊಡಿ ಕಾಪಿ. ಇವ್ರ ಕಾಣೆ ಇವ್ರನ್ನ ಇಂಜಿನಿಯರ್ಗೆ ಹೇಳ್ಬಿಟ್ಟು ತಗ್ಸ್ಕೊಂಡ್ಬಿಡಿ. ನಾಳೆಗೆ ಮಾತಾಡ್ಬಿಡಿ. ನೋಡಿ ಅಲ್ಲಿ ಈ ನೀರು ಹೋಗ್ತಾನೆ ಇಲ್ಲ ಅಲ್ಲಿ.
ಅದ ನೀರು CPK ಮನೆ ಮುಂದೆ ನೀರೇ ನಾಳೆ ಬನ್ನಿ, ನಾಳೆ ಬಂದು ಪೂರ್ತಿ ಕಂಪ್ಲೀಟ್ ಎಲ್ಲ ಲಿಸ್ಟ್ ಮಾಡ್ತಾರೆ. ಆಯ್ತು ಓಕೆ ಬಾ ನಾನು ಮೀಟಿಂಗ್ ಬರೋ ಸಣ್ಣ ಮನೆ ಅಂತ ಇರ್ಬೇಕು ಆಯ್ತು ಇಲ್ಲ ಅನ್ಸುತ್ತೆ ಕಣ ಕಳಪುರೇ ಹೇಳು ಮದುವೆ ಫೋನ್ ಹುಳಿಗೆ ಹೋಗ್ಬೇಕಂತ ಯಾವುದೋ ಎಲೆಕ್ಷನ್ ಹೋಗ್ಬೇಕಂತ ಬೇಗ ಹೋಗ್ತೀನಿ ಕಂಪ್ಲೀಟ್ ಆಗುತ್ತೆ ಬೇಡ ಅಂತ ಬೇಡ ನಮ್ಗೆ ನೋಡಿ ಎಷ್ಟು ದಿನ ಏನು ಮಾಡಬೇಡಿ ಅಂತ ಏನಣ್ಣ ಇಲ್ಲೇ ಬಂದೆ ಮನೆ ಹತ್ರ ಇದ್ದೆ. ಊಟ ಮನೇಲಿ ಸರಿ ಸರಿ ಈಗ ಪಾತ್ರೆ ತೊಳ್ಕೊಂಡು ಹೋಗುತ್ತೆ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬೇಡ ಏನು ನೋಡಿ ಮಾಡ್ಬೇಕು ಅಪ್ಪನಿಗೆ ತೆಗಿತಿಲ್ಲ ಎಲ್ಲೇ ಭೇಟಿ ಮಾಡಬೇಕು ಮೋನ ಮತ್ತೆ ಪಾದಯಾತ್ರೆ ನಿಲ್ಸಿಲ್ಲ, ಶುರು ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಪ್ರತಿದಿನ ಅಲ್ಲ, ವಾರಕ್ಕೆ 2 ದಿನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇವತ್ತು ಪಡವರಳ್ಳಿ ಗ್ರಾಮದಲ್ಲಿ ಇಡೀ ಗ್ರಾಮವೆಲ್ಲನೂ ನಾವು ಬೀದಿಗೂ ಹೋಗಿ ಯಜಮಾನರುಗಳು, ಇಲ್ಲಿಯ ನಾಯಕರುಗಳು, ನಮ್ಮ ಪಕ್ಷದ ನಾಯಕರುಗಳು, ಮುಖಂಡರುಗಳು ಮತ್ತು ಅಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳು, KEB ಅವರು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಎಲ್ಲ ಕಾರ್ಪೊರೇಷನ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಇವತ್ತು ಇಡೀ ಪಡವರಳ್ಳಿ ಗ್ರಾಮನ ಪಾದಯಾತ್ರೆ ಮುಖಾಂತರ ನಾವು ಅಲ್ಲಿ ಏನು ಸಮಸ್ಯೆಗಳೈತೆ ಅದನ್ನು ಜನಗಳ ಹತ್ರ ತಿಳಿದಿದ್ದೀವಿ. ಮೂಲಭೂತ ಸೌಕರ್ಯಗಳು ಏನೇನು ಮಾಡಿಸ್ಬೇಕು ಅದೆಲ್ಲವನ್ನೂ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಹತ್ರ ಇಟ್ಟು ಅದನ್ನು ಪಾಸ್ ಮಾಡಿಸಿ ಕೆಲಸ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಅತಿ ಶೀಘ್ರದಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ, ಅದನ್ನೆಲ್ಲ ನಡೀತಾ ಇದೆ. ಪಾದಯಾತ್ರೆ ಮಾಡ್ತೀವಿ, ಸಭೆ ಮಾಡ್ತೀವಿ, ಒಂದು ಕಡೆ ಅಭಿವೃದ್ಧಿ ಜೊತೆಗೆ ಒಂದು ಪಕ್ಷದ ಸಂಘಟನೆ ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಕ್ಷ ಇದ್ದರೆ ತಾನೇ ನಾವೆಲ್ಲ ಪಕ್ಷನೂ ಸಂಘಟನೆ ಆಗಬೇಕು. ಮತ್ತು ನಮಗೇನು ಮತದಾರರು ನಮಗೆ ಮತ ಕೊಟ್ಟು ಆಶೀರ್ವಾದ ಮಾಡೋರೆ, ನಾವು ಭಿಕ್ಷೆ ಕೇಳೋದಾಗ ಹೋದಾಗ ಅವರು ನೀನು ಕೆಲಸ ಮಾಡಪ್ಪ ಅಂತ ಅಂದ್ಬಿಟ್ಟೆ ನಮಗೆ ಭಿಕ್ಷೆ ಕೊಟ್ಟಿರೋದು. ಕೆಲಸನೂ ಮಾಡಬೇಕಲ್ಲ, ನಾವು ಎಲ್ಲವನ್ನೂ ಮಾಡಲೇಬೇಕು. ಪಕ್ಷನೂ ಜೊತೆಗಿರಬೇಕು, ಪಕ್ಷದ ಕಾರ್ಯಕರ್ತರನ್ನೂ ಜೊತೆಲಿರಬೇಕು, ಮತ್ತು ಸಾಮಾಜಿಕವಾಗಿ ಇರುವಂಥ ನಾಗರಿಕರುಗಳಿಗೂ ನಾವು ಕೆಲಸ ಮಾಡಬೇಕು. ಅದನ್ನು ಮಾಡ್ತಾಯಿದ್ದೀವಿ. ಬೇರೆ ಕ್ಷೇತ್ರದ ಶಾಸಕರಿಗೆ ಗೆದ್ದ ಫೋನ್ ಎತ್ತಲ್ಲ, ಕ್ಷೇತ್ರಕ್ಕೆ ಬರೀಕಿಲ್ಲ, ಎಲ್ಲ ಒಂದು ಕಡೆ ಬಂದು ಹೋಗ್ತಾರೆ, ತಿಂಗಳು ಬಂದು ಹೋಗ್ತಾರೆ ಅಂತ ಒಂದು ಆರೋಪಗಳಿವೆ. ಆದರೆ ನೀವು ಅದು ಗೆಲ್ಲಬೇಕಾದ್ರೆ ಯಾವ ಥರ ಮನೆಗೆ ಹೋಗಿ ಮತದಾನ ಕೇಳಿದ್ರಿ, ಅದೇ ಥರ ಇವಾಗ ಮನೆ ಬಾಗಿಲು ಹೋಗ್ತಾ ಇದ್ದೀರಿ. ಅಷ್ಟು ಪ್ರೀತಿಯಿಂದ ಜನ ಮಾತಾಡಿಸಿದ್ರೆ ಹೋಗಲೇಬೇಕು. ಜನಗಳ ಕಷ್ಟ ಸುಖಗಳನ್ನ ಕೇಳಬೇಕು. ಜನಗಳ ಆಶೀರ್ವಾದ ಮಾಡಿರೋದಕ್ಕೆ ನಾವಿವತ್ತು ಈ ಮಟ್ಟಕ್ಕೆ ಅವ್ರು ಏನಂತ ಆಶೀರ್ವಾದ ಮಾಡಿರೋದು, ನೀನು ಕೆಲಸ ಮಾಡಪ್ಪ, ನಮ್ಮ ಗ್ರಾಮದನ್ನ, ನಮ್ಮ ಬೀದಿದನ್ನ, ನಮ್ಮ ರೋಡ್ದು, ನಮ್ಮ ಏರಿಯಾದು
ನಮ್ಮ ಮನೆಗಳನ್ನ ಅಂದರೆ ಆ ಮನೆಗಳ ಇದ್ರದನ್ನ ಕೆಲಸ ಮಾಡಿಕೊಡು ಅಂತ ಅಂದ್ಬಿಟ್ಟು ನಮ್ಮನ್ನು ಆರಿಸಿ ಕಳಿಸಿರೋದು. ಆ ಕೆಲಸ ಮಾಡೋಕ್ಕೆ ನಾನು ಗೆದ್ದಿರೋದು, ಆ ಕೆಲಸವನ್ನು ಮಾಡ್ತೀನಿ.